ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವತ್ತು ರೆಸಿಪಿ ಅಂದರೆ ಮೊಟ್ಟೆ ಗ್ರೇವಿ. ತುಂಬ ಸಿಂಪಲ್ ಆದ ಕಡಿಮೆ ಸಮಯದಲ್ಲಿ ಮಾಡುವಂಥ ಗ್ರೇವಿ. ನಾನಿಲ್ಲಿ ಮೊಟ್ಟೆ ರೌಂಡ್ ಭಾಗ ಒಂದು ಮೊಟ್ಟೆಯಲ್ಲಿ ಮೂರು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಯೆಲ್ಲೋ ಮೊಟ್ಟೆ, ವೈಟ್ ಮೊಟ್ಟೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರು. ತುಂಬ ಕಡಿಮೆ ಸಾಮಗ್ರಿ ಬಳಸಿಬಿಟ್ಟು ಟೇಸ್ಟಿಯಾದ ಚಪಾತಿ ಜೊತೆ, ಜೋಳದ ರೊಟ್ಟಿ ಅನ್ನೋದ್ರ ಜೊತೆ, ಗೀ ರೈಸ್ ಜೊತೆ ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಪಾತ್ರೆಯಲ್ಲಿ ಎಣ್ಣೆನ ಬಳಸ್ತಾ ಇದ್ದೀನಿ ನಾನು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬಿಸಿ ಆಗಬೇಕು. ನಾನಿಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕರಿಬೇವನ್ನ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಕರಿಬೇವು ಹಾಕಿದ್ಮೇಲೆ ನಾನು ಕಟ್ ಮಾಡಿರುವಂಥ ಟೊಮಾಟೋನ ಹಾಕ್ಕೊತಾ ಇದ್ದೀನಿ. ಒಂದು ದಪ್ಪ ಇರುವಂಥ ಒಂದು ಟೊಮಾಟೋನ ಕಟ್ ಮಾಡ್ಕೊಂಡಿದ್ದೆ. ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಬಿಟ್ಟು ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಟೊಮಾಟೋನ ನಾನು ಮಿಕ್ಸಿಯಲ್ಲಿ ರುಬ್ಬೋಣ ಅಂದ್ಕೊಂಡೆ, ಅದಕ್ಕಾಗಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನಾನು. ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಆ ಥರ. ಇವಾಗ ನೋಡಿ, ಟೊಮಾಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ರೆ ಟೊಮಾಟೊ ತುಂಬ ನೈಸಾಗಿ ಬೇಯುತ್ತೆ. ಹಾಗಾಗಿಬಿಟ್ಟು ಎಣ್ಣೆಯಲ್ಲಿ ಯಾವಾಗಲೂ ಟೊಮಾಟೊ ಹಾಕಿದರೆ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿದ್ಮೇಲೆ ಇದು ಪಲಾವ್ ಎಲೆ, ಎಲ್ಲರ ಮನೇಲಿ ಇದಿದೆ ಇರುತ್ತೆ ಪಲಾವ್ ಎಲೆ. ಸ್ವಲ್ಪ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಮತ್ತು 3 ಲವಂಗನ ಹಾಕ್ಕೊಂಡಿದ್ದೀನಿ. ಮತ್ತು 3 ಕಾಳು ಮೆಣಸು ನೋಡಿ, 3 ಲವಂಗ ಮತ್ತು 3 ಕಾಳು ಮೆಣಸು ಮತ್ತು ಪಲಾವ್ ಎಲೆ, ಇವು 3 ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಮರಾಠಿ ಮಗ್ಗ ಗೊತ್ತು ಸುಮಾರು ಜನಗೆ, ಮರಾಠಿ ಮೊಗ್ಗನ ಹಾಕ್ಕೊಂಡಿದ್ದೀನಿ ಒಂದು. ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೋಡಿ. ಮರಾಠಿ ಮಗ್ಗು ಇಲ್ಲಾಂದರೆ ನಡೆಯುತ್ತೆ ಸ್ನೇಹಿತರೆ, ನಾನು ಇತ್ತಲ್ವ, ಹಾಗಾಗಿಬಿಟ್ಟು ಮರಾಠಿ ಮಗ್ಗನ ಬಳಸ್ತಾ ಇದ್ದೀನಿ. ಇವಾಗ ಟೊಮಾಟೋನು ಸಾಫ್ಟಾಗಿ ಆಗಿದೆ ನೋಡಿ, ಸ್ವಲ್ಪ ಫ್ರೈನ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಅರಿಶಿನ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಮೊಟ್ಟೆ ಮಸಾಲ ಅಥವಾ ಚಿಕನ್ ಮಸಾಲ, ನಿಮ್ಮ ಮನೇಲಿ ಯಾವ ಮಸಾಲೆ ಇರುತ್ತೆ ಅದನ್ನ ಸ್ವಲ್ಪ ಹಾಕೋಬೋದು. ಮಟನ್ ಆಗಿರಲಿ, ಚಿಕನ್ ಮಟನ್ ಆಗಿರಲಿ, ಎಗ್ ಮಸಾಲ ಆಗಿರಲಿ. ಮತ್ತು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಟ್ಟೆ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲ ಎರಡೂ ಹಾಕಿಬಿಟ್ಟು ಫ್ರೈನ ಮಾಡ್ಕೊತಾ ಇದೆ. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ಹಾಕಿದರೆ ಇದು ಬೆಳ್ಳುಳ್ಳಿ ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ಲಾಸ್ಟಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ವೈಟ್ ಮೊಟ್ಟೆ ಇದೆ ಅಲ್ವಾ, ವೈಟ್ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಈ ಥರ ವೈಟ್ ಮೊಟ್ಟೆ ಹಾಕಿಬಿಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಇದಕ್ಕೆ ಇನ್ನೂ ಖಾರದ ಪೌಡ್ರ್ ಏನೂ ಬಳಸಿಲ್ಲ. ಉಪ್ಪು, ಗರಂ ಮಸಾಲ ಮತ್ತು ಮೊಟ್ಟೆ ಮಸಾಲ, ಸ್ವಲ್ಪ ಅರಿಶಿನ, ಟೊಮಾಟೊ ಎಲ್ಲ ಹಾಕಿದ್ನಲ್ಲ, ಅದರಲ್ಲಿ ಸ್ವಲ್ಪ ಈ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೈ ಮಾಡಿದ್ಮೇಲೆ ನಾನು ಇವಾಗ ರುಚಿಗೆ ತಕ್ಕಷ್ಟು, ಅಂದರೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಬೇಕಂದರೆ ಅಚ್ಖಾರ ಪೌಡ್ರ್ ಹಾಕ್ಕೋಬೋದು. ನಾನಿಲ್ಲಿ ಬಳಸ್ತಾ ಇರೋದು ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರನ್ನ 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ನಮಗೆ ಖಾರ ಇದ್ದರೆ ಜಾಸ್ತಿ ಅಲ್ವಾ, ಹಾಗಾಗಿಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಬಳಸಿದ್ದೀನಿ. ಖಾರ ಕಡಿಮೆ ತಿನ್ನೋರು ಏನು ಮಾಡಿ, ಸ್ವಲ್ಪ ಖಾರನ ಕಡಿಮೆ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಖಾರ ಹಾಕ್ಬಿಟ್ಟು ಈ ಥರ ಮಿಕ್ಸನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಮಸಾಲೆ ಬೇಯಿಸ್ಕೋಬೇಕಲ್ವ, ಹಾಗಾಗಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಬಳಸ್ತಾ ಇದ್ದೀನಿ ನಾನು ನೋಡಿ. ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು, ಯಾಕೆಂದರೆ ಗೊಜ್ಜು ಥರ ಆಗಬೇಕಲ್ವ, ಸ್ವಲ್ಪ ಮಸಾಲೆ ಎಲ್ಲ ಬೇಯಿಸ್ಕೋಬೇಕಲ್ಲ, ಹಾಗಾಗಿಬಿಟ್ಟು ನೀರು ಹಾಕಿದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೀರಲ್ಲಿ ಬೇಯ್ತಾ ಇದ್ದರೆ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ಕೈ ಆಡಿಸ್ತಾ ಇದ್ದೀನಿ ನಾನು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಮೊಟ್ಟೆ ಗ್ರೇವಿ. ತುಂಬ ಕಡಿಮೆ ಸಮಯದಲ್ಲಿ ನೋಡಿ ಮಾಡಿರುವಂಥ ನೋಡಿ. ಇವಾಗ ಕುದಿ ಬರ್ತಾ ಇದೆ. ಇವಾಗ ಮೊಟ್ಟೆ ಕುದಿ ಬರ್ತಾ ಇದೆಯಲ್ಲ, ಕುದಿ ಬರ್ತಾ ಇರೋದಕ್ಕೆ ನಾನು ಇಲ್ಲಿ ಒಂದು 2 ಏಲಕ್ಕಿ ನೋಡಿ, ಬೀಜ ಸಪ್ರೇಟು ಏಲಕ್ಕಿ ಒಂದು 2 ನೀವು ಬೇಕಂದರೆ ಕುಟ್ಬಿಟ್ಟು ಹಾಕೋಬೋದು ಏಲಕ್ಕಿ. ನಾನು ಹಾಗೆ ಹಾಕಿದ್ದೀನಿ. 2 ಏಲಕ್ಕಿನ ಬಳಸಿದ್ದೀನಿ ಸ್ನೇಹಿತರೆ. ಮತ್ತು ಎಲ್ಲೋ ಮೊಟ್ಟೆ ಇದೆ ಅಲ್ವಾ, ಎಲ್ಲೋ ಮೊಟ್ಟೆ ಕುದೀತಾ ಇದ್ದರೆ ಎಲ್ಲೋ ಮೊಟ್ಟೆನ ಈ ಥರ ಹಾಕ್ಕೋಬೇಕು ನೋಡಿ. ನಾನು ಎಲ್ಲೋ ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಈ ಥರ.
ಈ ಥರ ಹಾಕಿಬಿಟ್ಟು ಎಲ್ಲೋ ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ಕೈ ಆಡಿಸಂಗಿಲ್ಲ ಸ್ನೇಹಿತರೆ, ನಿಧಾನಕ್ಕೆ ಆಡಿಸ್ಬೇಕು. ಯಾಕಂದರೆ ಎಲ್ಲೋ ಮೊಟ್ಟೆ ಇದೆ ಅಲ್ವಾ, ಅದೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿಬಿಟ್ಟು ನಿಧಾನಕ್ಕೆ ಈ ಥರ ಎಲ್ಲೋ ಮೊಟ್ಟೆ ಹಾಕಿಬಿಟ್ಟು ಈ ಥರ ಗ್ರೇವಿನ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಪಲಾವ್ ಎಲೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಬೇಕಾಗಿತ್ತು, ಅದು ಹಂಗೆ 2 ಪೀಸ್ ಮಾಡಿದ್ನಲ್ಲ, ದೊಡ್ಡದಾಗಿ ಹಂಗೆ ಇದೆ, ತೊಂದರೆ ಇಲ್ಲ. ಮೊಟ್ಟೆ ಗ್ರೇವಿ ಚಪಾತಿ, ಜೋಳದ ರೊಟ್ಟಿ, ಅನ್ನ, ಗೀ ರೈಸ್ ಜೊತೆ ತುಂಬ ಟೇಸ್ಟ್ ರುಚಿಯಾದ ಮೊಟ್ಟೆ ಗ್ರೇವಿ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಮೊಟ್ಟೆ ಗ್ರೇವಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಆಲ್ ಸ್ನೇಹಿತರಿಗೆ.